ಈ ತರ ಬೆಲೆ ಏರಿಕೆ ಆಗಿರೋದನ್ನ ನಾನು ಲೈಫಲ್ಲೇ ನೋಡಿರ್ಲಿಲ್ಲ. ಇಡೀ ಇಂಡಿಯಾದಲ್ಲೇ ಇವತ್ತು ಚಿನ್ನದ ಬೆಲೆ ಯಾವ ಮಟ್ಟಕ್ಕೆ ಏರಿಕೆ ಆಗಿದೆ ಅಂತ ಅಂದ್ರೆ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟ್ ಅನ್ನೋ ಹಾಗೆ ಟ್ವಿಸ್ಟ್ನ ತಗೊಂಡಿದೆ. ನಿಜವಾಗ್ಲೂ ಹೇಳ್ತೀನಿ, ಇವಾಗ ಚಿನ್ನ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಸ್ಟಾಪ್ ಮಾಡಿ. ಯಾಕಂದ್ರೆ ಒಂದೇ ದಿನ ಬರ್ರಿ ಹೇಳಕ್ಕೆ ಭಯ ಆಗುತ್ತೆ. 8,000 ರೂಪಾಯಿ ಒಂದೇ ದಿನ ಜಾಸ್ತಿ ಆಗ್ಬಿಟ್ಟಿದೆ. ಲಿಟ್ರಲಿ ಯಾರು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಒನ್ ಆಫ್ ದ ಹಾರಿಬಲ್ ಚಿನ್ನದ ಬೆಲೆ ಏರಿಕೆ ಆಗಿದೆ ಇವತ್ತು. ನನಗೆ ನೋಡ್ಬಿಟ್ಟು ಶಾಕ್ ಆಗಿದೆ ಏನಿದು ಅಂತ ಹೇಳ್ಬಿಟ್ಟು. ಬಿಕಾಸ್ ನಾವು 1,000 ರೂಪಾಯಿ ಹೋಗ್ಲಿ ಬಿಡಿ, 2,000 ರೂಪಾಯಿ ಹೋಗ್ಲಿ ಬಿಡಿ ಅಂದರೆ 8,000 ರೂಪಾಯಿ ಒಂದೇ ದಿನ ಚಿನ್ನದ ಬೆಲೆ ಜಾಸ್ತಿ ಆಗ್ಬಿಟ್ರೆ ನಮ್ಮ ಜನ ಎಲ್ಲಿಗೋಗ್ಬೇಕು? ಹೂಡಿಕೆದಾರರ ಆವಳಿಯಿಂದ ಇಷ್ಟ ಆಗ್ತಿರೋದು. ಬಿಕಾಸ್ ಇನ್ವೆಸ್ಟರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಇವಾಗ ಸ್ಟಾಕ್ ಮಾರ್ಕೆಟ್ ಬಿದ್ದೋಯ್ತು. ಸ್ಟಾಕ್ ಮಾರ್ಕೆಟ್ ಬಿದ್ದೋಗಿದೆ. ಕಳೆದ ಒಂದು 2-3 ಡೇಸಿಂದ ಸ್ಟಾಕ್ ಮಾರ್ಕೆಟ್ ಬಿದ್ದೋಗಿದೆ. ಬಟ್ ಸ್ಟಾಕ್ ಮಾರ್ಕೆಟ್ ಬಿದ್ದಾಗ ಚಿನ್ನದ ಬೆಲೆ ಏರಿಕೆ ಆಗುತ್ತೆ, ಸ್ಟಾಕ್ ಮಾರ್ಕೆಟ್ ಎದ್ದಾಗ ಚಿನ್ನದ ಬೆಲೆ ಕಮ್ಮಿ ಆಗುತ್ತೆ. ವರ್ಷದಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಏರಿಕೆ ಆಗ್ತಾ ಇರೋದಕ್ಕೆ ಈ ಮುಖ್ಯವಾದ ಇನ್ನೊಂದು ಕಾರಣ ಯಾರು ಅಂತ ಅಂದ್ರೆ RBI. ಯಾಕಂದ್ರೆ RBI ನಾವು ಅನ್ಕೋತೀವೋ ನೋಟ್ ಪ್ರಿಂಟ್ ಮಾಡ್ಬಿಡ್ತಾರೆ ಬಿಡ್ರಿ ಅಷ್ಟೇ ತಾನೇ ಅವ್ರ ಕೆಲಸ ಅಂತ. ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಎಲ್ಲ ಬಿಸ್ಕೆಟ್ಸ್ಗಳನ್ನ ಸ್ಟಾಕ್ ಮಾಡ್ಕೊಂಡು ಅದ್ರ ಮೇಲೆ ಅವರು ಇನ್ವೆಸ್ಟ್ಮೆಂಟ್ನ ಮಾಡ್ತಾರೆ. RBI ಅವರು ಇನ್ವೆಸ್ಟ್ ಮಾಡೋ ಕಾರಣ ನಮ್ಮಗಳಿಗೆ ಹೊಡ್ತಾ ಬೀಳುತ್ತೆ. ಅಫ್ಕೋರ್ಸ್ ವರ್ಲ್ಡ್ ಟ್ರೇಡಿಂಗ್ ಆಗ್ತಾ ಇರ್ಬೋದು ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗಿರ್ಬೋದು, ಎಲ್ಲಾನು ಮ್ಯಾಟರ್ ಆಗ್ತಾ ಇದೆ. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟ್ ಅನ್ನೋ ಹಾಗೆ ಇವತ್ತು ನಿಜವಾಗ್ಲೂ ಚಿನ್ನದ ಬೆಲೆ ವಿಪರೀತವಾಗಿ ಏರಿಕೆ ಆಗಿದೆ. ಪ್ರೈಸ್ ಕೇಳಿದ್ರೆ ನಿಮ್ಗೆ ಇನ್ನೂ ಶಾಕ್ ಆಗುತ್ತೆ. ಇವತ್ತಿನ 22 ಕ್ಯಾರೆಟ್ ಚಿನ್ನ 14,415 ರೂಪಾಯಿ ಆಗಿದೆ ಗ್ರಾಮು. 14,415. ನೆನೆ 13,730 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,44,150 ರೂಪಾಯಿ ಆಗುತ್ತೆ. ನೆನೆ 1,37,300 ರೂಪಾಯಿ ಇತ್ತು. 100 ಗ್ರಾಮ್ ಚಿನ್ನನ ಇವತ್ತೇನಾದ್ರೂ ನೀವು ಮಾಡಿಸ್ಕೋತೀನಿ ಅಂತ ಅಂದ್ರೆ 22 ಕ್ಯಾರೆಟ್ ಚಿನ್ನದಲ್ಲಿ 14,41,500 ರೂಪಾಯಿ ಇಡಬೇಕಾಗತ್ತೆ. ನಾನು ಹೇಳ್ತಿರೋದು ಬರೀ ಮಾರ್ಕೆಟ್ ವ್ಯಾಲ್ಯೂ. ನೀವು ಬೇರೆ ಎಲ್ಲ ಆ್ಯಡ್ ಮಾಡ್ಕೊಂಡ್ರೆ 15 ಲಕ್ಷದವರೆಗೂ ಹೋಗುತ್ತೆ 100 ಗ್ರಾಮ್ ಚಿನ್ನಕ್ಕೆ. ಇವತ್ತು 100 ಗ್ರಾಮ್ ಚಿನ್ನಕ್ಕೆ 15 ಲಕ್ಷ ಇಡಬೇಕು ನೀವು ಇವತ್ತು. ಎಂಥ ಪ್ರೈಸ್ ಏರಿಕೆ ಅಂದರೆ ವಿಪರೀತವಾಗಿ ಪ್ರೈಸ್ ಏರಿಕೆ. 1 ಗ್ರಾಮಿನ ಚಿನ್ನಕ್ಕೆ ಇವತ್ತು 685 ರೂಪಾಯಿ ಇನ್ಕ್ರೀಸ್ ಆಗಿದೆ. 10 ಗ್ರಾಮಿನ ಚಿನ್ನಕ್ಕೆ 6,850 ರೂಪಾಯಿ ಒಂದೇ ದಿನ 22 ಕ್ಯಾರೆಟ್ ಚಿನ್ನದಲ್ಲಿ ಬೆಲೆ ಏರಿಕೆ ಆಗಿದೆ. ಹೇಳಕ್ಕೆ ಭಯ ಆಗುತ್ತೆ, ಅಷ್ಟು ಪ್ರೈಸ್ ಜಾಸ್ತಿ ಆಗಿದೆ. ಇನ್ನು 24 ಕ್ಯಾರೆಟ್ ಚಿನ್ನ ಅಂತೂ 15,000 ಇವತ್ತು ನಾಳೆ ಇಷ್ಟರಲ್ಲೇ ಆಗ್ಬಿಡುತ್ತೆ ಅಂತಿದೆ. 16,000ಕ್ಕೆ ಹೋಯ್ತು ಚಿನ್ನ. 1 ಗ್ರಾಮ್ಗೆ 15,726 ರೂಪಾಯಿ ಇದೆ. ನೆನ್ನೆ 14,978 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,57,260 ರೂಪಾಯಿ. ನೆನ್ನೆ 1,49,780. ನೆನ್ನೆಗೂ ಇವತ್ತಿಗೂ 748 ರೂಪಾಯಿ ಬೆಲೆ ಏರಿಕೆ. 10 ಗ್ರಾಮಿನ ಚಿನ್ನಕ್ಕೆ 7,480 ರೂಪಾಯಿ ನಿಮಗೆ. 10 ಗ್ರಾಮಿನ ಚಿನ್ನಕ್ಕೆ ಅದನ್ನು ಗಟ್ಟಿ ಚಿನ್ನ 24 ಕ್ಯಾರೆಟ್ ಚಿನ್ನದಲ್ಲಿ ಬೆಲೆ ಏರಿಕೆ ಆಗಿದೆ. 18 ಕ್ಯಾರೆಟ್ ಚಿನ್ನನು ಬಂದಾಯ್ತು ಬಿಡಿ, ಇನ್ನೇನು 12,000 ಹತ್ತತ್ರ ಬಂದ್ಬಿಡ್ತು. 11,794 ರೂಪಾಯಿ ಇದೆ 1 ಗ್ರಾಮು. ನೆನೆ 11,234 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,17,940. ನೆನೆ 1,12,340. 560 ರೂಪಾಯಿ ಬೆಲೆ ಇನ್ಕ್ರೀಸ್ ಆಗಿದೆ. 5,600 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಬೆಲೆ ಏರಿಕೆ ಆಗಿದೆ. 11,000 ಆಗ್ಬಿಡುತ್ತೆ ಬಿಡಿ ಅಂತ ನೆನ್ನೆ ವಿಡಿಯೋದಲ್ಲಿ ಹೇಳಿದ್ರೆ ನೋಡೋದು ಇವತ್ತಾಗಲೇ 12,000 ಹತ್ತತ್ರ ಬಂದ್ಬಿಡ್ತು. ಸೂಪರ್ ಆಗಿ ಟ್ವಿಸ್ಟ್ ತಗೊಂಡಿರುವಂಥ ಚಿನ್ನದ ಬೆಲೆ ಇವತ್ತು ಹೈಯೆಸ್ಟ್ ಪ್ರೈಸಲ್ಲಿ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಬೆಳ್ಳಿಯ ದರನು ವಿಪರೀತವಾಗಿ ಮತ್ತೊಮ್ಮೆ ಏರಿಕೆ ಆಗಿದೆ. ಇವತ್ತು 10 ರೂಪಾಯಿ 1 ಗ್ರಾಮಿನ ಬೆಳ್ಳಿಗೆ ಜಾಸ್ತಿ ಆಯಿತು. ಕೆಜಿಗೆ 10,000 ರೂಪಾಯಿ ಜಾಸ್ತಿ ಆಗಿ 330 ರೂಪಾಯಿ ಜಾಸ್ತಿ. ಇವತ್ತು 1 ಗ್ರಾಮ್ ಬೆಳ್ಳಿಗೆ 330 ರೂಪಾಯಿ ಆಗಿದೆ. 3,30,000 ರೂಪಾಯಿ ವಿತೌಟ್ GST, ವಿತೌಟ್ ಮೇಕಿಂಗ್, ವಿತೌಟ್ ವೇಸ್ಟೇಜ್. 3.5 ಲಕ್ಷ ಇಡೀ 1 ಕೆಜಿಯ ಬೆಳ್ಳಿ ತಗೋಬೇಕು ಅಂತ ಅಂದರೆ ಸಿಕ್ಕಾಪಟ್ಟೆ ದಾಖಲೆ ಮಟ್ಟದಲ್ಲಿ ಇವತ್ತು ಚಿನ್ನದ ಬೆಲೆ ಏರಿಕೆ ಆಗಿದೆ. ನಿಜವಾಗ್ಲೂ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟ್ ಅನ್ನೋ ಹಾಗೆ ಚಿನ್ನದ ಬೆಲೆ ಏನು ಕಮ್ಮಿ ಆಗಲ್ಲ, ಬೆಳ್ಳಿಯ ದರನೂ ಕಮ್ಮಿ ಆಗಲ್ಲ. ಮರ್ತು ಬಿಡಿ, ಇನ್ವೆಸ್ಟ್ ಮಾಡೋರು ಮಾಡ್ಕೊಳ್ಳಿ. ಬಟ್ ವಾಸ್ತವ ಇದೇನೆ, ಕಮ್ಮಿ ಅಂತೂ ಆಗಲ್ಲ, ಇನ್ನು ವಿಪರೀತವಾಗಿ ಜಾಸ್ತಿ ಆಗುತ್ತೆ. ಬಟ್ ಇವತ್ತಾಗಿರೋದಂತೂ ನಿಜವಾಗ್ಲೂ ಶಾಕಿಂಗ್, ವೆರಿ ಶಾಕಿಂಗ್. ಇವತ್ತು ಚಿನ್ನದ ಬೆಲೆ ಇಷ್ಟೊಂದು ಬೆಲೆ ಆಗಿರೋದು. ಬಟ್ ಏನು ಮಾಡೋಕ್ಕಾಗಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಸೊ ಇದು ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ಸಿಕ್ಕಾಪಟ್ಟೆ ದೊಡ್ಡ ಇನ್ಫಾರ್ಮೇಷನ್. ಟೆನ್ಷನ್ ಆಗ್ಬಿಡುತ್ತೆ ನಮ್ಮ ಜನಕ್ಕೆ, ಇಷ್ಟೊಂದು ಬೆಲೆ ಆಗ್ಬಿಟ್ಟಿದೆ ಅಂತ ಕೇಳಿದ್ರೆ. ಚಿನ್ನ ಅಲ್ಲ, ಇವಾಗ ಚಿನ್ನ ತಗೋಬೇಕಾದ್ರೆ 10 ಸತಿ ಯೋಚನೆ ಮಾಡೋ ಪರಿಸ್ಥಿತಿ ಬಂದ್ಬಿಡಿದೆ. ಏನು 15 ಲಕ್ಷ 100 ಗ್ರಾಮ್ ಚಿನ್ನಕ್ಕೆ ಇವತ್ತು ಇಡಬೇಕು ಅಂದರೆ ಬರೋ ಸಂಬಳ, ಮಾಡೋ ಸಂಪಾದನೆ ಎಲ್ಲೋಗುತ್ತೆ? ಏನು ತಗೋಬೇಕು, ಏನು ಬಿಡಬೇಕು ಅನ್ನೋದನ್ನ ಕನ್ಫ್ಯೂಷನ್ ಸ್ಟೇಟ್ ಕ್ರಿಯೇಟ್ ಮಾಡ್ತಾ ಇದೆ ಇದೆಲ್ಲ. ಇನ್ನೊಂದು 10 ವರ್ಷ ಹೋದರೆ ಇವಾಗ ಮಾಡಿಸ್ಕೊಂಡಿರೋರ ಗಟ್ಟಿ. ನಿಜ ಹೇಳ್ತೀರಿ, ಇವಾಗ ಯಾರು ಮಾಡಿಸ್ಕೊತೀರಾ ನಿಮ್ಮ ಮುಂದೆ ಕಾಪಾಡುತ್ತೆ.
ಮುಂದಕ್ಕೆ ಮಾಡಿಸ್ಕೋತೀನಿ ಅಂದರೆ ನಿಜವಾಗ್ಲೂ ಆಗಲ್ಲ. ಬಿಕಾಸ್ ಇವತ್ತು 100 ಗ್ರಾಮ್ಗೆ ನಾವು 15 ಲಕ್ಷ ಅಂತ ಲೆಕ್ಕ ಹಾಕ್ತಾ ಇದ್ದೀವಿ. ಇನ್ನೊಂದು 10 ವರ್ಷ ಬಿಟ್ಟು ನೋಡಿದ್ರೆ ಅದೇ 30 ಲಕ್ಷ ಆಗಿರುತ್ತೆ ನಿಮಗೆ. ಪಕ್ಕ 30 ಲಕ್ಷ ಆಗುತ್ತೆ. 100 ಗ್ರಾಮ್ಗೆ 30 ಲಕ್ಷ. ಒಂದು ಜಮೀನು ತಗೊಬಿಡ್ಬೋದು ಇವಾಗ ಹಳ್ಳಿ ಕಡೆ ಎಲ್ಲಾದರೂ ಒಂದು. ಆ ಪರಿಸ್ಥಿತಿ ಆಗ್ಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ. ಬಟ್ ದೇ ರಿಯಾಲಿಟಿ, ಏನು ಮಾಡೋಕ್ಕಾಗಲ್ಲ. ಸೊ ಇದು ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ಇನ್ಫಾರ್ಮೇಷನ್. ಸಿಗೋಣ ಮತ್ತೊಂದಷ್ಟು ವಿಡಿಯೋಲಿ. ನಮಸ್ಕಾರ.